ಬಂದಿಯಾ ನೋಡಿಯಾ ಕೈ ಮುಗಿದ್ಯಾ ಹೋಗ್ಬೇಕಷ್ಟ. ಎಲ್ಲರೂ ನಮಸ್ಕಾರ. ನಾವು ಇವತ್ತು ನಿನ್ನೆ ಕಾಶಿ ಮುಗಿಸ್ಕೊಂಡು ರಾಮ ಮಂದಿರ ಮುಗಿಸ್ಕೊಂಡು ಇವತ್ತು ಎಲ್ಲಿಗೆ ಬಂದಿವಿ ಅಂದ್ರೆ ಉಜ್ಜಯಿನಿಗೆ ಬಂದಿವಿ. ಉಜ್ಜಯಿನಿಗೆ ಬಂದು ಎಲ್ಲರೂ ಪವಿತ್ರ ಸ್ನಾನ ಮಾಡಿ ರೆಡಿಯಾಗಿ ಈಗ ದರ್ಶನಕ್ಕೆ ಹೊಂಟೀವಿ ರೀ. ದೇವ್ರ ಗುಡಿಗೆ ಹೋಗೋ ಜಾಗದಾಗ ನಡುನ ಊಟಕ್ಕೆ ನಿಲ್ಲಿಸಿದ್ವಿ. ಎಲ್ಲಿಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಹಿಂದೆ. ಡಾಕ್ಟರ್ ಕವರ್ ಆದ್ರೆ ಶಿವಾಯ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ. ಮಹಾಕಾಲ ಮಂದಿರದ ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಷ್ಟರ ಹೊರಗೆ ಬಂದೀವ್ರಿ. ಇನ್ನು ಗಾಡಿ ಕಡೆ ಹೋಗ್ಬೇಕು. ಗಾಡಿ ಕಡೆ ಹೋಗಿ ನೆಕ್ಸ್ಟ್ ಮತ್ತು ಬೇರೆ ದೇವ್ರ ದರ್ಶನ ಮಾಡಬೇಕು. ಆಕತ್ತೇಲೋ ಗೊತ್ತಿಲ್ಲ, ಟೈಮ್ ಭಾಳ ಕಡಿಮೆ ಐತಿ. ಸಾಧ್ಯ ಆಗುತ್ತಲ್ಲೋ ಗೊತ್ತಿಲ್ಲ, ನೋಡೋಣ್ರಿ, ಪ್ರಯತ್ನ ಮಾಡುವ. ನಮ್ಮ ಕೈಯಾಗಂತೂ ಇಲ್ಲ. ಶ್ರೀಶೈಲಕ್ಕೆ ಹೋದಾಗ ಬೆತ್ತ ತೊಗೊಂಬರ್ತಾರೆ, ಅದೇ ರೀತಿ ಇಲ್ಲಿ ಸೇಫ್ಟಿಗಂತ ಗಾಡಿ ಒಳಗೆ ಇಟ್ಕೊಳಕ್ಕೆ 100 ರೂಪಾಯಿ ಅಂತ ನೋಡ್ರಿ. ಮಕ್ಕಳ ಮಂದಿರಕ್ಕೆ ಹೋಗಿ ಬಂದು ನೋಡಿಕೊಂಡು ಈಗ ನಾವು ಬಂದೀವಿ ಶಕ್ತಿಪೀಠ. हे महाकाली माँ भवानी, सबका अच्छा करना माँ भवानी. ये महाकाल में आए हैं श्री महाकाली भवानी. बोले श्री महाकाल की जय. ಈಗ ಶಕ್ತಿಪೀಠ ದರ್ಶನ ತಗೊಂಡು ನಿಮ್ಮಲ್ಲಿ ಕುಂಕುಮ ಹಚ್ಕೊಂಡು ಹೊರಗೆ ಹೊಂಟೀವ್ರಿ. ದರ್ಶನ ಭಾಳ ಜಲ್ದಿ ಐತಿ. ಇಲ್ಲಿ 1 ನಿಮಿಷ 1.5-2 ನಿಮಿಷ ಅಷ್ಟೇ. ಈ ಉಜ್ಜಯಿನಿ ಒಳಗೆ ಕೊನೆಯ ದೇವಸ್ಥಾನ ನಾವು ವಿಸಿಟ್ ಮಾಡುವಂಥದ್ದು ಶ್ರೀ ಕಾಲಭೈರವೇಶ್ವರ. ಒಂದು ಜ್ಯೋತಿರ್ಲಿಂಗ ಒಳಗೆ ಒಂದಿದು, 12 ಜ್ಯೋತಿರ್ಲಿಂಗ ಒಳಗೆ ಒಂದು. 12 ಜ್ಯೋತಿರ್ಲಿಂಗ ಅಲ್ಲ ದೋಸ್ತ. ಇಫ್ ಯು ಗಿವ್ ಮಿ ಪರ್ಮಿಷನ್. ಓಕೆ. ಈಗ ಫ್ರಾನ್ಸ್ದವ್ರು ಅಂತ ಸರ್, ಅವ್ರ ಜೊತೆ 1-2 ಮಾತುಗಳನ್ನ ಮಾತಾಡ್ಬೇಕಂತ ಮಾಡೀವಿ. ನಮ್ಮ ಅರ್ಧಂಬರ್ಧ ಇಂಗ್ಲೀಷ್ ಒಳಗೆ. ಅವ್ರಿಗೆ ಯಾವ ರೀತಿ ತಿಳಿಯತ್ತೆ ಏನೋ ಗೊತ್ತಿಲ್ಲ. France and Czech Republic. Czechoslovakia. Russia. Do you understand English? Yes. We don't know much more English. We can talk in simple English. Can you can explain in simple English, because our audience will be understand. How you feel about our India? You like your India. आप वॉइस को थोड़ा वॉइस थोड़ा. We only two sentences, huh? No. Two questions. Volume up. How do you feel about our India? I love India. When did you come in India? When did you? One month ago. 1 month ago. Where you have traveled? Kerala first, and Madurai, Tamil Nadu, Mumbai, Bangalore. हमारा must visit Karnataka once. visited Bangalore. I stay in one ashram in Karnataka. Hampi, Badami. Belgaum. We are from there. Yeah. Thank you. Beautiful and saree. You've been for darshan already? Darshan finished? Darshan? No. We are going. Morning time. No, Now. we are going now. We are going. He will be paid. We have paid. Oh, thank you so much.
good. ಓಕೆ ಧನ್ಯವಾದ ಇನ್ ಸ್ಯಾರಿ ಅವ್ರು ಲುಕಿಂಗ್ ಸೋ ಬ್ಯೂಟಿಫುಲ್. ನೋಡ್ರಿ, ನಮ್ಮ ಭಾರತೀಯರನ್ನ ಸೀರೆ ಉಟ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾರ. ಬೇರೆ ದೇಶದವರಾಗಿ ಸ್ಯಾರಿನ ಉಟ್ಕೊಂಡಿದ್ದಾರೆ. ಭಾಳ ಲಕ್ಷಣವಾಗಿ ದೇವತೆ ಥರ ಕಾಣ್ತಾ ಇದ್ದಾರೆ. ಫಾರಿನರ್ಸ್ ಅಂದ್ರೆ ಫ್ರಾನ್ಸ್ದವ್ರನ್ನ ಮಾತಾಡಿ ಒಂಥರ ಖುಷಿ ಆಯಿತು. ನಮ್ಮ ಅರ್ಧಂಬರ್ಧ ಇಂಗ್ಲೀಷ್ ಒಳಗೆ ಅವರು ನಡು ಒಂದು ಸ್ವಲ್ಪ ಹಿಂದಿ ಮಿಕ್ಸ್ ಆಯ್ತು. ಅದೇ ಗೊತ್ತಿಲ್ಲ, ಬಂದ್ಬಿಡತ್ತೆ, ಏನು ಮಾಡಕ್ಕೆ ಬರೋದಿಲ್ಲ. ಅಂದ್ರೆ ವ್ಯಾಲ್ಯೂಮ್ ಥೋಡಾ ರೈಸ್ ಕರೋ ರೈಸ್ ಯುವರ್ ವಾಯ್ಸ್ ಬಿಕಾಸ್ ಅವರ್ ಕ್ಯಾಮ್ರಾ ವಿಲ್ ನಾಟ್ ಕ್ಯಾಪ್ಚರ್ ಯುವರ್ ವಾಯ್ಸ್ ಅಂತ ಹೇಳಬೇಕಾಗಿತ್ತು. ಒಂದು ಅರ್ಧಂಬರ್ಧ ಇಂಗ್ಲೀಷ್ ಒಳಗಡೆ ನಡೀತೈತೆ. ಅವರು ಭಾವನೆಗಳು ಅವ್ರಿಗೆ ಅರ್ಥ ಆಗೋಲ್ಲ, ಅದು ದೊಡ್ಡದು. ನಮ್ಮ ಭಾವನೆಗಳು ಅರ್ಥ ಆದವ್ರಿ. ಅಷ್ಟೇ ಅವ್ರ ಭಾವನೆಗಳು ನಮಗೆ ಅರ್ಥ ಆಗೋದು. ಹೌದ್ರಿ. ಒಂದು ತಿಂಗಳಾಯ್ತು ಅಂತ ಅವ್ರು ಬಂದು ಆಲ್ಮೋಸ್ಟ್ ಎಲ್ಲ ಬೆಂಗಳೂರು, ನಮ್ಮ ಬೆಳಗಾವಿ ಸತಕ್ಕೆ ವಿಸಿಟ್ ಮಾಡಿದ್ರಂತವ್ರೆ. ಅಂದ್ರೆ ಒಂದೇ ಮಾತು ಹೇಳಿದ್ರು, ನಮ್ಮ ಇಂಡಿಯಾ ಬಗ್ಗೆ ಏನು ಅನ್ಸುತ್ತೆ, ನಮ್ಮ ಭಾರತದ ಬಗ್ಗೆ ಏನು ಅನ್ಸುತ್ತೆ ಅಂದ್ರೆ ಒಂದೇ ಮಾತು ಹೇಳಿದ್ರು, ವಿ ಲವ್ ಇಂಡಿಯಾ, ಐ ಲವ್ ಇಂಡಿಯಾ ಅಂದರು. ಶ್ರೀ ಮಹಾಕಾಲೇಶ್ವರ ಕಾಲಭೈರವೇಶ್ವರ ದರ್ಶನ ಮುಗಿಸ್ಕೊಂಡು ನಾವು ಹೊರಗೆ ಬಂದೀವಿ. ಎಲ್ಲರೂ ಬಂದರು. ಇನ್ನೇನು ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ. ನಾವು ಊಟ ಮುಗಿಸ್ಕೊಂಡು ಊರ ಕಡೆ ಹೊರಟ್ಬಿಟ್ಟು ಎಲ್ರಿಗೂ ನಮಸ್ಕಾರ ರೀ. ಇವತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ನಾವು ಬಂದೀವಿ. ಬೆಳಗ್ಗೆನೇ ಎದ್ದು ಬೋಟ್ ತೊಗೊಂಡು ಈ ಕಡೆ ಸಂಗಮ ಆಗ್ತದೆ. ನರ್ಮದಾ ನದಿ ಮತ್ತು ಈ ಕಡೆ ಒಂದು ನದಿ ಐತಿ, ಯಾವುದೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಎರಡು ಬಂದು ಕೊಡ್ತಾವೆ. ಇಲ್ಲಿ ನಾವು ಪವಿತ್ರ ಸ್ನಾನ ಮಾಡಿಕೊಂಡು ಎಲ್ಲರೂ ಚಕಾಸಾಗಿ ರೆಡಿಯಾಗಿ ಮಸ್ತಾಗಿ ರೆಡಿಯಾಗಿ ಈಗ ಇಲ್ಲಿ ಏನೋ ಸ್ನ್ಯಾಕ್ಸ್ ಮಾರತ್ತಾರ. ಏನಿಲ್ಲ ಜಳಕ ಮಾಡಕ್ಕೆ ನರ್ಮದಾ ನದಿ ಒಳಗೆ ಬೋಟ್ ತೊಗೊಂಡು ಇಲ್ಲೊಂದು ಡ್ಯಾಮ್ ಐತ್ರಿ. ಯಾವ ಡ್ಯಾಮ್ ಗೊತ್ತಿಲ್ಲ ನಮಗಂತೂ. ಬೋಟ್ ತೊಗೊಂಡು ಆ ಕಡೆಯಿಂದ ಬಂದ್ವಿ. ಈಗ ಪದ್ಧತಿ ಜಳಕ ಮಾಡ್ಕೊಂಡು ಈ ಕಡೆ ಅಂತೂ ನೀರು ಸಿಕ್ಕಾಪಟ್ಟೆ ಸ್ವಚ್ಛ ಅದಾವ. ನೋಡಿ ಭಾಳ ಖುಷಿ ಆಯ್ತು. ಸ್ವಲ್ಪ ತಿನ್ನಕ್ಕೆ ಏನೋ ತೊಗೊಂಡು ಹೊಂಟಿವ್ರಿ. ಮಸ್ತ್ ಇಲ್ಲಿ ಅಂತೂ ಮಸ್ತ್ ಫುಲ್ ಐತೆ ನೋಡ್ರಿ. ಇಲ್ಲಿ ಪದ್ಧತಿ ಅನ್ನಿಸ್ತು. ನಾವು ಬಂದು ಬೋಟ್ ಇಲ್ಲಿ ಐತಿ ನೋಡ್ರಿ. ನಾವು ಬಂದು ಬೋಟ್ ರೀ ಇದು. ಬೋಟ್ ಪ್ರಯಾಣ ಮುಗಿದ್ದು ಬೋಟ್ ಓಡಾಡೋದಕ್ಕೆ ನಮ್ಮೆಲ್ಲ ಸಾಮಗ್ರಿಗಳನ್ನು ಈಗ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಕಲ್ಲಂಗಡಿ ತೊಗೊಂಡು ತಿನ್ನತ್ತೀವಿ ನೋಡ್ರಿ. ಹೆಲ್ದಿಯಾಗಿ ಒಂದು ಸ್ವಲ್ಪ ಎನರ್ಜಿ ಇರಲಿ ಅಂತೇಳಿ. ಊಟ ನಾಷ್ಟ ಏನೂ ಇಲ್ಲ ನಮಗಿನ್ನು. ಡೈರೆಕ್ಟ್ ದೇವ್ರ ಗುಡಿ ಹೊಟ್ಟಿವಿ, ಅದಕ್ಕೆ ಕಲ್ಲಂಗಡಿ ತೊಗೊಂಡ್ವಿ. ನಮ್ಮ ಉಳಿದವರು ದೇವರಿಗೆ ಏನೇನೋ ತೊಗೊಳತ್ತಾರ. ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲಿಂದ ಆ ಕಡೆ ಹೋಗ್ಬೇಕು. ಆ ಕಡೆ ಹೋದ್ರೆ 50 ರೂಪಾಯಿ ಕೊಟ್ಟು ಹೋಗ್ಬೇಕಂತ ಬೋಟ್ನಾಗ. ಈಗ ನಮ್ಮವ್ರು ಎಲ್ಲರೂ ಹೋಗಿದ್ದಾರೆ. VIP ದರ್ಶನ ಮಾಡ್ಕೊಂಡು ನಾವು ಒಬ್ಬನೇ 11:00 ಪಾಳೆ ಹಚ್ಚಿದ್ದೆ. 11:00 ಪಾಳೆ ಹಚ್ಚಿನಿ. ಪ್ರೆಸೆಂಟ್ ಟೈಮ್ ನೋಡ್ಬೋದು ನೀವು, 2 ಗಂಟೆ ಆಗೈತಿ. 2 ಗಂಟೆ ಆಗೈತ್ರಿ. ಈಗ ಆ ಕಡೆ ಒಂದು ದೇವಸ್ಥಾನ ಐತಿ, ಅದನ್ನು ದರ್ಶನ ಮಾಡಿದ್ರೆ ಪೂರ್ಣ ಜ್ಯೋತಿರ್ಲಿಂಗ ಮುಗ್ದಂಗಂತ. ಇದು ಎರಡು ನೋಡಿದಾಗ ಒಂದು ಪೂರ್ಣ ಜ್ಯೋತಿರ್ಲಿಂಗ ಮುಗ್ದಂಗಂತ. ಈಗ ನಾ ಬೋಟಿನ ಕಡೆ ಹೋಗಿ ಆ ಕಡೆ ಎಲ್ಲರೂ ಅದನ್ನು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾರ. ನಾ ಈಗ ದರ್ಶನ ತೊಗೊಂಡು ಇನ್ನು ಹೋಗ್ಬೇಕು ಬಸ್ಸಿನ ಕಡೆ. ದರ್ಶನವನ್ನು ಮುಗಿಸ್ಕೊಂಡು ಈಗ ಊರಿಗೆ ಹೊರಡುವ ಸಮಯ. ಬಸ್ ಸ್ಟ್ಯಾಂಡ್ಗೆ ಎಲ್ಲರೂ ಕೂಡಿ ಬಂದ್ವಿ. ನಮ್ಮ ಬಸ್ಸಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡ್ರಿ. ನಮ್ಮ ಸಲುವಾಗಿ ವೇಟ್ ಮಾಡತ್ತಾರ. ಲಾಸ್ಟ್ ನಾವು ಈಗ ಫೋನ್ ಹಚ್ಚಿಟ್ಟರು. ಕೊನೆಯ ದಿನ ಇವತ್ತು ನಾವು
ಕುಂಭಮೇಳಕ್ಕೆ ಬಂದಿದ್ವಿ. ಅದು ವಾಪಸ್ ಹೋಗೋ ದಾರಿ ಒಳಗೆ ಗೃಷ್ಣೇಶ್ವರ ದೇವಾಲಯ ಕೊನೆ ದಿನ. ಇವತ್ತು ಅದರ ದರ್ಶನಕ್ಕೆ ಹೊಂಟಿವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಆಮೇಲೆ ಗಂಧ ಕುಂಕುಮ ಹಚ್ಚಿದ್ದೀವಿ ನೋಡ್ರಿ. ಈಗ ನಮ್ಮ ಹುಡುಗ ಫೋನ್ಪೇ ಮಾಡಾತನ. ಬೆಳಗ್ಗೆ ಎದ್ದು ತಲೆಕೊಳಕ್ಕೆ ಹಣಿ ಸಿಗಲಿಲ್ಲ ಬ್ಯಾಗ್ನಾಗ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹಿಂಗೆ ಕೈಲಿ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೊಂಟ್ಬಿಟ್ಟಿವ್ರಿ. ಇದು ಯಾವ ಜ್ಯೋತಿರ್ಲಿಂಗಪ್ಪ ಅಂತಂದ್ರೆ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗ ಒಳಗೆ ಇದು ಒಂದು ಜ್ಯೋತಿರ್ಲಿಂಗ. ಇದು ಎಂಟ್ರೆನ್ಸ್, ಜ್ಯೋತಿರ್ಲಿಂಗಕ್ಕೆ ಹೋಗುವಂಥ ಎಂಟ್ರೆನ್ಸ್ ಇದೆ. ಒಳಗೆ ಕ್ಯಾಮ್ರಾ ಅಲೋ ಐತೋ ಇಲ್ಲ ಗೊತ್ತಿಲ್ಲ. ಲೈನ್ದಾಗ ಹೊಂಟೇವ್ರಿಗೆ. ಪೂಜೆ ಶುರು ಐತಿ, ಮುಟ್ಬೋದು. ಈ ಗುಡಿ ಒಳಗೆ ಏನಪ್ಪ ವಿಶೇಷತೆ ಅಂದ್ರೆ ಇಲ್ಲಿದು ಒಂದು ನಿಯಮ ಏನಂದ್ರೆ ಮೇಲಿಂದ ಹಂಗೆ ತೆಗೆದು ಹೋಗ್ಬೇಕು. ಹಂಗೆ ಹಾಕೊಂಡ್ರೆ ಗರ್ಭಗುಡಿ ಒಳಗೆ ಬಿಡೋಂಗಿಲ್ಲ, ಹಂಗೆ ತೆಗೆದೇ ಹೋಗ್ಬೇಕು. ನಾವು ಈಗ ಹಂಗೆ ತೆಗೆದು ಹೋಗಿದ್ವಿ. ದರ್ಶನ ಒಟ್ಟು 5 ನಿಮಿಷ ಒಳಗಾಯ್ತು. ಬೆಳಗ್ಗೆ ಜಲ್ದಿ ಬಂದ್ರೆ ಜಲ್ದಿ ದರ್ಶನ ಆಗತ್ತೆ. ಈಶ್ವರ ದೇವರ ದರ್ಶನವನ್ನು ಪಡೆದುಕೊಂಡು ಬೆಳಗ್ಗೆ ನಾಷ್ಟ ಅದು ಮಾಡಿಕೊಂಡು ಈಗ ನಾವು ಬಸ್ಸಿನ ಕಡೆ ಹೊಂಟೀವಿ. ದರ್ಶನ ಭಾಳ ಅದ್ಭುತವಾಗಿ ಆಯಿತು. ಟೈಮ್ ಸಿಕ್ಕರೆ ನೀವು ಎಲ್ಲ ಬರ್ರಿ. ಹಂಗೆ ಅಧ್ಯಾತ್ಮ ಒಳಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಎಲ್ಲ ಕೆಲಸಗಳನ್ನ ಒಂದಿಷ್ಟು ಒತ್ತಡಗಳನ್ನ ದೂರ ಇಡ್ರಿ. ಕೆಲಸಗಳಂತರೂ ದಿನ ಇರುವ ಕೆಲಸ, ಕಾಯಕವೇ ಕೈಲಾಸ. ಅದು ಎಷ್ಟು ನಿಜನೋ ಅಷ್ಟೇ ನಿಜ. ಏನಪ್ಪ ಅಂತಂದ್ರೆ ಸ್ವಲ್ಪ ಹೊರಗಡೆ ಅಡ್ಡಾಡಬೇಕು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಹೊರಗಡೆ ಅಡ್ಡಾಡುವಾಗ ಆಲ್ಮೋಸ್ಟ್ ಮೊಬೈಲ್ನ ನೀವು ಬಿಟ್ಟು ಬಂದ್ರೆ ಭಾಳ ಚಲೋ.